ನಮಸ್ತೆ. ನನ್ನ ಹೆಸರು ರೇವಣ್ಣ ಅಂತ. ನಾವು ಟೊಕೆಟೋ ಕಂಪ್ನಿಯಿಂದ ಮಾತಾಡ್ತಿರೋದು. ನೀವು ಯಾವ ತಳಿ ಬೆಳೆದಿದ್ದೀರಿ ಕೊಬ್ಬಳ? ನಮ್ಮದು ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ ಕುರುಡಿ ಗ್ರಾಮ. ನಾವು ಆಲ್ಮೋಸ್ಟ್ ಕುಂಬಳ ಬೆಳೀತಾ ಇದ್ದೀವಿ. ಆದರೆ ಬೇರೆ ತಳಿ ನೋಡಿದರೆ ಇದು ಟೊಕೆಟೋ ಕಂಪ್ನಿ ಚೆನ್ನಾಗಿ ಬರ್ತಾ ಇದೆ. ಅದ್ರಾಗೂ ಬೇಸಿಗೆಗೆ ಹಾಕಿದ್ದೇನೆ. 5 ರಿಂದ 6 kg ಬರ್ತಾ ಇದೆ. ಈಗಲೇ ಹಿಂಗೆ ಬಂದಿದೆ. ಮಳೆಗಾಲದಾಗ ಇನ್ನೂ ಭಾರಿ ಟಾಪ ಬರುತ್ತೆ. ಬೇರೆ ತಳಿಕಿನೂ ಕಾಯಿ ಚೆನ್ನಾಗಿ ಬಿದ್ದಿದೆ. ಇದು ಟೊಕೆಟೋ ಕಂಪ್ನಿ ಇದ್ದ 5 ರಿಂದ 6 kg ಈಗಲೂ ಇದೆ. ಆಲ್ಮೋಸ್ಟ್ ನಾನು ತೂಕನೂ ಮಾಡಿ ನೋಡಿದ್ದೇನೆ. 5 ರಿಂದ 6 kg ಇದೆ. ಚೆನ್ನಾಗಿ ಬಂದಿದೆ. ಕುರುಡಿ ಗ್ರಾಮದಲ್ಲಿ ಹಾಕಿದ್ದೀನಿ. ರೈತರು ವೆಂಡರ್ಸ್ ಎಲ್ಲ ಒಪಿನಿಯನ್ ಇದೆ. ಎಲ್ಲ ಖರೀದಿದಾರರು ಬಂದಿದ್ದಾರೆ. ಒಂದು ಆಲ್ಮೋಸ್ಟ್ ಒಂದು 25-30 ಜನ ಖರೀದಿದಾರರು ಬಂದು ಕೇಳಿದ್ರು, ಕೊಟ್ಟಿಲ್ಲ. ಇವತ್ತು ಬಂದೈತಿ, ಇದಕ್ಕೆ ಕೊಟ್ಟಿದ್ದೀನಿ. 9 ರೂಪಾಯಿ ಮಾರಿದ್ದೀನಿ. ಇವತ್ತಿಂದ ಪ್ರೆಸೆಂಟ್ ರೇಟ್ 9 ರೂಪಾಯಿ ಆಗಿದೆ. ಕೊಟ್ಟಿದ್ದೀನಿ. ಇದಕ್ಕೆ ನಿಮ್ಮ ರೈತರಿಗೆ ಏನಂತ ಸಜೆಸ್ಟ್ ಹೇಳ್ತೀನಿ ನಾನು, ಹಾಕ್ರಿ ಚೆನ್ನಾಗಿ ಬರುತ್ತೆ ಅಂತ. ಚೆನ್ನಾಗಿ ಬರುತ್ತೆ ಹಾಕ್ತೀನಿ. ಬೇರೆ ಇದಕ್ಕಿನ್ನೂ ರೋಗನೂ ಕಮ್ಮಿ, ಭಾರಿ ಕಾಯಿ ಉಳ್ತೈತಿ. ಚೆನ್ನಾಗಿ ಕಾಯಿ ಭಾರಿ ನೀಟಾಗಿ ಉಳ್ದಿದೆ, ಸಜ್ಜು ಉಳ್ದಿದೆ. ಆಲ್ಮೋಸ್ಟ್ ನಂದು ಒಂದು 2 ಎಕರೆಗೆ ಒಂದು 15 ರಿಂದ 16 ಟನ್ ಆಗ್ತದೆ. ಅದು ಬೇಸಿಗೆಗೆ ಆಗ್ತಾ ಇದೆ. ಚೆನ್ನಾಗಿ ಮಳೆಗಾಲದಲ್ಲಿ ಜಾಸ್ತಿ ಬರ್ಬೋದು ಅಂತ ಒಪಿನಿಯನ್ ಇದೆ. ಆಲ್ಮೋಸ್ಟ್ ಒಂದು 10 ಟನ್ನಿಗಂತೂ ಕಮ್ಮಿ ಬಂದೇ ಬರುತ್ತೆ. ಒಂದು 10 ಟನ್ನಿಗೆ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಎಷ್ಟು ಎಕರೆ ಮಾಡೋರಿದ್ರಿ? ನೆಕ್ಸ್ಟ್ ಇನ್ನೊಂದು 4 ಎಕರೆ 5 ಎಕರೆ ಹಾಕ್ತೀವಿ ಮಳೆಗಾಲಕ್ಕೆ. ಎಲ್ಲ ರೈತರಿಗೆ ಇದನ್ನ ಸಜೆಸ್ಟ್ ಮಾಡ್ತಿದ್ದೀರಿ? ಮಾಡ್ತೀನಿ. ಚೆನ್ನಾಗಿ ಬಂದಿದೆ ಇಳುವರಿ ಮಾತ್ರ. ಧನ್ಯವಾದಗಳು.